ಮೆಸೇಜ್ ಮಾಡ್ತಾನೆ ಅಂತ ಏನೋ ಇಶ್ಯೂ ಆಗಿದೆ, ನನಗೂ ಗೊತ್ತಿಲ್ಲ. ನನ್ನ ಫ್ರೆಂಡ್ ಅವ್ರ ಅಣ್ಣ ಬಂದು ಮನೆ ಮುಂದೆ ಗಲಾಟೆ ಮಾಡ್ತಿದ್ರು, ಕರ್ಸಿ ನಾನು ಮಾತಾಡಲೇಬೇಕು ಅಂತ ಅಂದ್ರು. ಮನೇಲಿ ಬೇರೆ ಯಾರೂ ಇಲ್ಲ, ನಾನು ಒಬ್ಳೇ ಇದ್ದೀನಿ, ಬಂದು ಮಾತಾಡು ಆಯ್ತಾ. ಮನೆ ಹತ್ರ ಫುಲ್ ಕಿರ್ಚಾಡ್ತಿದ್ದಾರೆ. ಮಾಡ್ತಾ ಇದೀಯಾ? ಏನ್ ಕತೆ? ಏನ್ ತಮಾಷೆ? ಏನ್ ಮಕ್ಳಿಗೆ ಅಂದ್ರೆ ನಿನ್ಗೇನ್ ತಮಾಷೆನಾ? ಏನಾಯ್ತು ಗುರು ಈಗ? ಕಂಡೋರ್ ಅಣ್ಣ ಸೈಲೆಂಟ್ ಆಗಿದ್ದೀನಿ ಆಗ್ಲಿಂದ. ಬಂದು ಶರ್ಟ್ ಎಲ್ಲ ಅರ್ಧ ಹಾಕೊಂಡು ಮಾಡ್ಕೊಂಡು ತೋರಿಸ್ತಾ ಇದೀಯಾ ಅಲ್ವಾ? ನಿಮ್ ತಂಗಿ ಏನ್ ಮೆಸೇಜ್ ಮಾಡಿದಾಳೆ? ಅದು ಒಂದು ಕೈ ಚಪ್ಪಾಳೆ ತಟ್ಟಿದ್ರೆ ಹಾಗಲ್ಲ, ಎರಡು ಪಾಡದಲ್ಲಿ ಅಷ್ಟು ಬೇಸರ ಹೋಗೋ ತನಕ ಹೆಂಗಿದ್ದು ನಿಮ್ ತಂಗಿ? ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಒಂದ್ ನಿಮಿಷ ಹಾರ್ಟ್ ಎಲ್ಲ ಕಳ್ಸೋನೆ. ನಾನು ಯಾರಿಗೂ ಮೆಸೇಜ್ ಮಾಡಿಲ್ಲಮ್ಮ. ಹೋಗಿರೋದು ಇವತ್ತು ಇವಾಗಲೇ ನೋಡ್ತಾರಲ್ಲ. ಇಷ್ಟು ಮಾತ್ರ ಭವಿತನ್ ಯಾರಾದ್ರೂ ಮಾಡಿದ್ರೆ ನೀನ್ ಸುಮ್ನಿರ್ತಿದ್ದ ನೀನು? ನಾನು ಯಾರಿಗೂ ಮೆಸೇಜ್ ಮುಚ್ಕೊಂಡ್ ಕರೆಕ್ಟ್ ಆಗಿ ಗೈಸ್, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಆ್ಯಕ್ಚುಲಿ ನನ್ನ ಫ್ರೆಂಡಿಗೆ ನಮ್ಮ ಅಣ್ಣ ಏನೋ ಮೆಸೇಜ್ ಮಾಡ್ತಾನೆ ಅಂತ ಏನೋ ಇಶ್ಯೂ ಆಗಿದೆ, ನನಗೂ ಗೊತ್ತಿಲ್ಲ. ನನ್ನ ಫ್ರೆಂಡ್ ಅವ್ರ ಅಣ್ಣ ಬಂದು ಮನೆ ಮುಂದೆ ಗಲಾಟೆ ಮಾಡ್ತಿದ್ರು ಆ್ಯಂಡ್ ಅವರು ಹೇಳ್ತಿರೋದು ನಿಜಾನ ಸುಳ್ಳು ಅದು ನನಗೆ ಗೊತ್ತಿಲ್ಲ. ಬಟ್ ಅವರು ಕರ್ಸಿ ನಾನು ಮಾತಾಡಲೇಬೇಕು ಅಂತ ಅಂದರು. ಮನೇಲಿ ಬೇರೆ ಯಾರೂ ಇಲ್ಲ, ನಾನು ಒಬ್ಳೇ ಇದ್ದೀನಿ, ಒಂದೇ ಸಮ ಕಿರ್ಚಾಡ್ತಿದ್ದಾರೆ. ನೋಡೋಣ, ನಾನು ದಚ್ಚಕ್ಕೆ ಕಾಲ್ ಮಾಡಿ ಕರಿತೀನಿ ಆ್ಯಂಡ್ ಅವ್ರನ್ನೇ ಕೇಳ್ತೀನಿ ಏನಾಗಿದೆ ಏನು ಅಂತ ಅಂದ್ಬಿಟ್ಟು. ಮನೋಜ್ ಅವರೇ ಬನ್ನಿ, ನಾನಿವಾಗ ದಚ್ಚಕ್ಕೆ ಕಾಲ್ ಮಾಡ್ತೀನಿ, ಕರೆಸ್ತೀನಿ. ನೀವು ಏನಾಗಿದೆ ಅಂತ ನೀವು ವಿಡಿಯೋ ಮುಂದೆ ಹೇಳಿ, ಏನೇನು ಮಾಡಿದ್ದಾನೆ ಏನು ಅಂತ ಅಂದ್ಬಿಟ್ಟು. ಭವಿ, ನಿಮ್ಮ ಅಣ್ಣ ಇನ್ಫ್ಲುಯೆನ್ಸರ್ ಆಗಿದ್ರು ಕೂಡ ಒಂದು ಇದಿರಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. 1000 ಜನ ಮೆಸೇಜ್ ಮಾಡ್ತಿರ್ತಾರೆ ಅವನಿಗೆ, ಅವನ್ ಏನ್ ಮಾಡಿದಾರೆ ಏನು ಅಂತ. ಇಷ್ಟು ಮಾತಾಡ್ತೀನ ಭವಿ? ಗೊತ್ತು ನನಗೆ. ನಿಮ್ಮ ಅಣ್ಣಂದೇ ಅಲ್ವಾ ಇದು ಪ್ರೊಫೈಲ್? ಬೇರೆ ಯಾರ್ದಾದ್ರು ತೋರಿಸ್ತಾ ಇದೀನಾ? ನೋಡಿ ಫ್ರೆಂಡ್ಸ್, ಫೇಕ್ ಅಕೌಂಟ್ ಆಗಿರ್ಬೋದು. ಫಸ್ಟ್ ನಮ್ಮ ಅಣ್ಣನ್ನೇ ಕರ್ಸೋಣ, ಯಾರು ಮಾಡಿದ್ದಾರೆ ಏನು ಅಂದ್ಬಿಟ್ಟು. ಬಿಕಾಸ್ ನಾನು ಅವನ ಹತ್ರ ಮಾತಾಡ್ಬೇಕಂತಾನೆ ತಾನೇ ಬಂದು ನಾನು ನಿಮ್ಮ ಹತ್ರ ಕೇಳಿದ್ದು. ಇವರು ನೀವು ಬಂದು ಕಿರ್ಚಾಡ್ತಿದ್ರಿ, ನಾನು ಅದಕ್ಕೆ ವಿಡಿಯೋನೇ ಇಟ್ಬಿಟ್ಟಿದ್ದೀನಿ. ಇನ್ನು ಕಾಲ್ ಮಾಡಿ ಕರ್ಸಿ. ಹಲೋ, ಎಲ್ಲಿದ್ಯಾ? ಹೊರಗಡೆ ಇದೀನಿ. ಮನೆ ಹತ್ರ ಬಾ, ಅರ್ಜೆಂಟ್. ಮನೆ ಹತ್ರ ಬಾ, ನನ್ನ ಫ್ರೆಂಡ್ ಅವ್ರ ಅಣ್ಣ ಹುಡ್ಕೊಂಬಂದಿದ್ದಾರೆ. ನೀನ್ ಏನ್ ಮಾಡಿದ್ಯೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ಅವ್ರ ಅಣ್ಣ ಬಂದವ್ರೆ, ಬಂದು ಮಾತಾಡು ಆಯ್ತಾ. ಮನೆ ಹತ್ರ ಫುಲ್ ಕಿರ್ಚಾಡ್ತಿದ್ದಾರೆ, ಅವರು ಕ್ಲಿಯರ್ ಆಗಿ ಹೇಳ್ತಿಲ್ಲ. ಕರ್ಸು, ನಾನು ಮಾತಾಡ್ತೀನಿ ಅಂತ ಅವ್ರೆ. ಅಮ್ಮನ್ನು ಕರ್ಕೊಂಬ ಹಂಗೆ. ಅವ್ನು ಏನ್ ಮಾಡಿದ್ರು ಗೊತ್ತಿಲ್ಲ, ಅದು ನಿಜವಾಗ್ಲೂ ಫೇಕ್ ಅಕೌಂಟಾ ನಿಜವಾದ ಅಕೌಂಟಾ ಗೊತ್ತಿಲ್ಲ. ಬಂದ್ಮೇಲೆ ಮಾತಾಡಿ, ನಾನು ಕ್ಯಾಮ್ರಾ ಹೈಡ್ ಮಾಡ್ತೀನಿ ಗೈಸ್. ಅವ್ನು ಬಂದ್ರೆ ಮಾತಾಡಲ್ಲ, ಇಲ್ಲ ಅಂದ್ರೆ ಕ್ಯಾಮ್ರಾ ಹೈಡ್ ಮಾಡಿ ನೋಡೋಣ. ಏನು ಫೋನ್ ಮಾಡಿದೆ, ಎತ್ತಿಲ್ಲ, ಬರ್ತಿರ್ಬೋದು ಮೋಸ್ಟ್ಲಿ. ವೆಯ್ಟ್ ಮಾಡ್ತಿದ್ದೀವಿ ನಾವು, ಬಂದ್ಮೇಲೆ ನೋಡೋಣ ಗೈಸ್. ಮಿಸ್ಟರ್ ದಚ್ಚು ಬ್ಲಾಗ್ಸ್, ನೀನೇನಪ್ಪ? ಹೇಳಿ. ಏನಪ್ಪ ನಿನ್ನ ಅವತಾರಗಳು? ಏನು ಏನ್ ತಮಾಷೆಗಳು ಮಾಡ್ತಾ ಇದೀಯಾ? ಏನ್ ಕತೆ? ಏನ್ ತಮಾಷೆ? ಏನ್ ಮಕ್ಳಿಗೆ ಅಂದ್ರೆ ನಿನ್ಗೇನ್ ತಮಾಷೆನಾ? ಏನಾಯ್ತು ಗುರು ಈಗ? ಏನ್ ಮಾಡಿದ್ರೆ ಗೊತ್ತಿಲ್ವಾ? ಯಾರಿಗೇನ್ ಮಾಡಿದ್ದೀನಿ? ಯಾರ್ಗ್ ಮಾಡಿದ್ರೆ ಗಾಡಿ ಸ್ವಲ್ಪ ಸೈಡಿಗೆ ನೀವು ಮೆತ್ತಗ್ ಮಾತಾಡಿ ಪ್ಲೀಸ್. ಅಲ್ಲ ಅಮ್ಮ, ಬೇರೆ ಮನೆ ಹೆಣ್ಮಕ್ಳಲ್ವೇನಮ್ಮ? ಹೆಣ್ಮಕ್ಳೇ. ಏನಾಯ್ತು? ಒಂದು ಮೆಸೇಜ್ ಹಾಕ್ತಾರೆ. ಏನ್ ಮೆಸೇಜ್ ಮಾಡಿ? ಅಲ್ಲ ಗುರು, ಈಗ ಏನಾಯ್ತು ಗುರು? ಇರು ಏನೋ ಹೇಳ್ತಿದ್ದಾರೆ. ಮಾತಾಡ್ಬೇಡ. ಏನಾಯ್ತು ಈಗ? ಏನು ಏನು ಈಗ ಬಂದಿದ ತಕ್ಷಣ ಕೈ ಹತ್ತೋದಲ್ಲ. ಏನ್ ಹೇಳಿ? ನೋಡಿ ಅಮ್ಮ, ಇದು ನಿಮ್ ಮಗಂದೇ ಪ್ರೊಫೈಲ್. ನಮ್ ತಂಗಿ, ನಮ್ ಕಸಿನ್ ಬಂದ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ, ಹಾಯ್ ಅಂತ ಹಾಕಿದ್ದಾನೆ. ಊಹಿಸ್ತಿದಲ್ಲ, ಓಕೆ ಆಯ್ತಮ್ಮ, ನಾನು ಅರ್ಥ ಮಾಡ್ಕೋತೀನಿ, ವಿಡಿಯೋ ಚೆನ್ನಾಗಿ ಬರ್ತದೆ ಅದು ಅಂತೆಲ್ಲ ಹೇಳಿದ್ದಾರೆ. ಆಯ್ತು, ಮೆಸೇಜ್ ಮಾಡ್ತಾ ನಿಮ್ ಪ್ರೊಫೈಲ್ ಚೆನ್ನಾಗಿದೆ, ನೀವು ಎಲ್ಲಿರೋದು,
ಹಿಂಗೆ ಅಂದ್ಬಿಟ್ಟು ನೀವು ನೋಡಕ್ ಚೆನ್ನಾಗಿದ್ದೀರಾ, ಡೇಟ್ಗೆ ಹೋಗೋಣ. ಸಡನ್ಲಿ ಯಾರಾದ್ರೂ ಆ ಥರ ಮಾತಾಡ್ಬಿಡ್ತಾರ? ಮೇಡಮ್ ಇರೋ ನಿನ್ನ- ಇನ್ಸ್ಟಾಗ್ರಾಮ್ ನಿನ್ನ ಗೊತ್ತಾನೆ? ರಿಲೇಷನ್ ಇರೋ, ತಾನೆ? ಇರೋ, ನಿನ್ನ ಇರೋ, ರಿಲೇಷನ್ ತಾನೆ? ಇರೋ, ನಿನ್ನ ಇರೋ, ರಿಲೇಷನ್ ತಾನೆ? ಇರೋ, ಒಂದ್ ನಿಮಿಷ ಇರು. ತಡ್ಕೊಳ್ಳು. ನಿನ್ ರಿಲೇಷನ್ ತಾನೆ? ಒಂದ್ ನಿಮಿಷ ಇರು. ನಿನ್ ರಿಲೇಷನ್ ಮಾತಾಡು. ತಾನೆ? ಒಂದ್ ನಿಮಿಷ ಇರು. ಕರ್ಸು ಬೇಕಿದ್ರೆ ಇರಪ್ಪ. ಯಾರು ಮಾತಾಡಿದ್ದು ಯಾರು ಇದ್ ರಾಜ್ಕುಮಾರ್. ಮಾಡಿದ್ದು ಅಂತ ಹೇಳ್ತೀನಿ. ಕರ್ಸು ನಾನು ಮಾತಾಡ್ತಾ ಇದ್ದೀನಿ, ಒಂದ್ ನಿಮಿಷ ಇರು. ಕೇಳೋಣ ಹೆಂಗೆ ಏನು ಅಂತ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಯಾರ್ದಮ್ಮ ಇದು? ನಮ್ಮ ಅಣ್ಣಂದೇನೆ. ನಿನ್ ಪ್ರೊಫೈಲ್ ಎತ್ಕೊಂಡು ಯಾರೋ ಮೆಸೇಜ್ ಮಾಡ್ತಾರೆ. ಹಾ? ಯಾವನ್ ಮಾಡ್ತಾನೆ ನಿನ್ ಪ್ರೊಫೈಲ್ ಎತ್ಕೊಂಡು? ಹೋಗೋ ಬಾರೋ ಅಂತ ನಿನ್ಗೆ ಕಣೋ. ಯಾರಿಗೋ ಹೋಗೋ ಏ, ಏನು? ಇರು, ದರ್ಶು, ಏನು? ದರ್ಶು, ಒಂದ್ ನಿಮಿಷ ಇರು, ದರ್ಶು. ಯಾರಿಗೆ? ಕಿತ್ತಾಡ್ಬಿಡ್ರಿ, ಒಂದ್ ನಿಮಿಷ ಇರ್ರಿ. ಒಂದ್ ನಿಮಿಷ. ಯಾರ ಹತ್ರ ಮಾತಾಡ್ತಾ ಇದೀಯ? ನಿಮ್ ಮಾತು ಬರೀ ಕೊಡ್ತಾ ಇದೀನಿ. ನಾನೇನು ಮಾತಾಡು, ಸಮಾಧಾನವಾಗಿ ಮಾತಾಡಿ ಅಂತ ಅಂದೆ. ನಾನು ಸಮಾಧಾನವಾಗೇ ಮಾತಾಡ್ತಾ ಇದ್ದೀನಿ. ಮಾತಾಡಿ. ಹೇಳ್ತಾ ಇದೀನಿ ತಾನೆ, ಇದ್ ಯಾಕೆ ಮಾಡಿದ್ಯಾ ನನಗೆ ಫಸ್ಟ್ ಅದೇ ಹೇಳು. ಇರೋ, ಯಾರು ಮಾಡಿರೋದು? ಯಾರು ಮಾಡಿದಾರೆ? ಯಾರು ಇವಾಗ ಮಾಡಿರೋದು? ಒಂದ್ ನಿಮಿಷ. ನಿಂದೆ ನೀವು ಕಣೋ. ಯಾರು ಯಾರ್ದು ಈ ಪ್ರೊಫೈಲ್ ಯಾರ್ದು? ಹಾ? ಯಾರ್ದು ಈ ಪ್ರೊಫೈಲ್? ಯಾರ್ ಪ್ರೊಫೈಲ್? ಯಾರ್ ಪ್ರೊಫೈಲ್ ಪ್ರೊಫೈಲ್? ನಂದೇನೆ. ನಿಮ್ ಪ್ರೊಫೈಲ್ ಯಾವನ್ ಮಾಡ್ತಾರೆ ಮೆಸೇಜ್? ಇಲ್ಲಿ ಅಕ್ಕಪಕ್ಕ ನಿಮ್ ಜನ ಪ್ರೊಫೈಲ್ ಅಲ್ಲಿ ಯಾವನ್ ಇರು, ಮಾಡ್ತಾರೆ? ಮಾಡ್ದವ್ರು ಒಂದ್ ಕೇಳ್ಕೊ. ನಿಮಿಷ ಇರು. ಮಾಡಿರೋದಕ್ಕೆ ಕಣೋ ಕೇಳಕ್ ಬಂದಿರೋದು. ಬಂದಿರೋದು. ಇದು ಯಾರ್ದೋ ಬಂದಿರೋದು? ರಿಪ್ಲೈ ಯಾರ್ದೋ ಗುರು ಬಂದಿರೋದು? ರಿಪ್ಲೈ ಬಂದೈತೆ ಗುರು. ನೀನ್ ಇಲ್ಲಿ ನೀವು ನೋಡಕ್ ಇರು, ಚೆನ್ನಾಗಿದ್ದೀರಾ. ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. ಸುಂದ್ರಿನ ಅವಳು. ತಿಪ್ಪುಲ ಸುಂದಲಿನೇ ಬೇಕು. ಅಲ್ಲ ಈಗ ಇವನ್ ತೋರಿಸ್ತಾ ಇದ್ಯಾ ಹಾ. ಅಲ್ವಾ? ನಿಮ್ ತಂಗಿ ಏನ್ ಮೆಸೇಜ್ ಮಾಡಿದಾಳೆ? ಅಮ್ಮ ಇಲ್ಲೇ ಇದೆಯಲ್ಲ. ಅದು ನಾನು ಹೇಳ್ತಾ ಇದ್ದೀನಲ್ಲ. ಒಂದು ಕೈ ಚಪ್ಪಾಳೆ ತಟ್ಟಿದ್ರೆ ಹಾಗಲ್ಲ, ಎರಡು ಪಾಡದಲ್ಲಿ ಆಯ್ತು ಇವಾಗ ಡೇಟ್ಗೆ ಹೋಗೋಣ ಅಂತ ಹೇಳಿರೋದು ಯಾರಮ್ಮ? ಹಂಗಾದ್ರೆ ನಿಮ್ ತಂಗಿ ನೆಕ್ಸ್ಟ್ ಮುಂದುವರಿದ್ರೆ ಅವ್ರು ಡೇಟ್ ಹಂಗಂದ್ರೆ ನಿಮ್ ಮಗ ಮಾಡೋದು ಸರಿ ಹಂಗಂದ್ರೆ ಕುಟ್ಬಿಟ್ಟು ಮಾಡೋದು correct. ಕರೆಕ್ಟ್ ಅಂತ ನಾನು ಹೇಳ್ತಿಲ್ಲ. ಅವ್ನ್ ಮಾಡ್ತಾವ್ನೆ ಅನ್ಕೊಂಡ್ರಾ? ಹ್ಮ್ ಗ್ರಹಗತಿ. ಆದ್ರೆ ಒಂದ್ ನಿಮಿಷ ಬಂದಿದ ತಕ್ಷಣ ದೊಡ್ಡವ್ರ ಹತ್ರ ನಾನು ಆರಾಮಾಗಿ ಮಾತಾಡ್ತಾ ಇದೀನಪ್ಪ ರಜಾ. ನೀನ್ ಬಂದಿದ ತಕ್ಷಣ ಸಡನ್ಲಿ ಕೈ ನಮ್ದೇ ಏರಿಯಾನೇ ಹೇಳು. ಏನ್ ಬಾಟ್ರ್ ಹಾಕೊಂಡು ನಿಂತ್ಕೋರಲ್ಲ ನಾವು. ನೀನ್ ಬಂದಿದ ತಕ್ಷಣ ಕೈ ಒಂದು ಶರ್ಟ್ ಅರ್ದಿದ ತಕ್ಷಣನೇ ಏನಿತ್ತು? ಫೈಟ್ ಮಾಡಕ್ ಬೇಕಾಗಿರೋದು ಗ್ರೌಂಡು, ಬ್ಯಾಕ್ ಗ್ರೌಂಡ್ ಅಲ್ಲ. ಸಡನ್ಲಿ ನಿನ್ ಕೈ ಎತ್ಕೊಂಡ್ ಬಂದ್ರೆ ಯಾರಿಗಾದ್ರೂ ಇರಿ ನಿಮ್ ಮಗ ನಿಮ್ ತಂಗಿ ಅವ್ರ ತಂಗಿ ಅವ್ರಿಗೆ ಇವಾಗ ಯಾರೋ ಒಬ್ಬ ಮೆಸೇಜ್ ಮಾಡ್ದ ಹಿಂಗ ಅನ್ಬಿಟ್ಟು ಅವ್ನಿಗೆ ಏನ್ ಅನ್ಸುತ್ತಪ್ಪ? ಮೆಸೇಜ್ ಅವಳಿಗೆ ಹೋಲ್ಡ್ ಅಲ್ಲಿ ಹಾಕ್ಬೇಕಾಗಿತ್ತು. ಅದನ್ನೆಲ್ಲ ಬಂದು ಇವಾಗ ನನ್ನ ಹತ್ರ ಹೇಳ್ಕೊಂಡ್ರು. ಅಷ್ಟು ಮೆಸೇಜ್ ಹೋಗೋ ತನಕ ಹೆಂಗಿದ್ಲು ನಿಮ್ ತಂಗಿ? ಕರೆಕ್ಟ್ ಆಗಿ ಮಾತಾಡ. ಕರೆಕ್ಟ್ ಆಗಿ ಮಾತಾಡು. ನೀನ್ ಫಸ್ಟ್ ಕೈ ಎತ್ತದಾಗ್ಲೇ ಕೊಡ್ತಾ ಇದ್ದೆ. ಕರೆಕ್ಟ್ ಆಗಿ ಮಾತಾಡು. ನಾವು 2 ನಿಮಿಷ ಸೇರಿಸ್ಕೊಡ್ತೀವಿ ತಲೆ. ಏನ್ ಮಾಡ್ತೀಯ? ಸುಮ್ನಿರು. ಏನ್ ಮಾಡ್ತೀಯ? ಒಂದ್ ನಿಮಿಷ. ಫಸ್ಟ್ ಅಲ್ಲಿ ಏನ್ ಮಾತಾಡ? ಯಾವಳು ಯಾರು ಏನು? ನಮಗೂ ಬರುತ್ತೆ ಮಾತಾಡೋದು ಮಟ್ಟೋದು, ನಮಗೂ ಬರುತ್ತೆ. ನೀನ್ ಇಲ್ಲಿ ಬಂದ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ಟಿದೆ. ಇಷ್ಟೊಂದು ನೀನ್ ಕಿರ್ಚಾಡಿ ಗಲಾಟೆ ಮಾಡೋ ಅವಶ್ಯಕತೆ ಇಲ್ಲ. ನೀನ್ ಯಾರು ಅದು? ಮಾತಾಡೋದಾದ್ರೆ ನ್ಯಾಯವಾಗಿ ಒಳ್ಳೆ ಯಾರ್ ಹುಡುಗ friend ನಿಂಗೆ? ಆಗಿದ್ರೆ ಬಂದು ನನ್ ನಿಮ್ ಫ್ರೆಂಡ್ ತಂಗಿನೂ ಪ್ರಿಯಾ ಅಂತ ಕರ್ಕೊಂಡು ಇಲ್ವಾ? ಅಲ್ಲಿ ಯಾರು ಅವ್ರಿಗೆ ಅಲ್ಲ, ಇವ್ರ ಫ್ರೆಂಡ್ ನನ್ ಏನೇ. ಫ್ರೆಂಡ್ಗೆನ ಮಾಡಿದ್ಯಾ ಅಂತ ನಿನ್ ಮೆಸೇಜು. ಫ್ರೆಂಡ್ ಹರ್ಟ್ ಮಾಡಿ ನಾನು ಖುಷಿಯಾಗಿರೋದು ತಪ್ಪು. ಫ್ರೆಂಡ್ ನಾನ್ ಯಾಕೆ ಮಾಡ್ಲಿ? ಅಲ್ಲಿ ಅವ್ರು ಅದೇ ಪ್ರೂಫ್ ತೋರಿಸ್ತಾ ಯಾವ- ಇದ್ದಾರೆ. ಪ್ರಿಯಾ ಅಂತ ನನ್ ಫ್ರೆಂಡ್ ಅಮ್ಮ, ಅವ್ರ ಅಣ್ಣ ಇವ್ರು. ಬಂದ ತಕ್ಷಣ ಕೈಯೆಲ್ಲ ಅದೇ ತಾನೆ. ಅವ್ರ ಮನೆಯೊಳಗೂನು ಬಂದಿಲ್ಲ ಅವ್ರು. ಫೋನಲ್ಲಿ ಹೇಳ್ದಾಗ ನಮ್ ಫ್ರೆಂಡ್ ಅವ್ರ ಅಣ್ಣ ಅಂತ ಸೈಲೆಂಟ್ ಆಗಿದ್ದೀನಿ ಆಗ್ಲಿಂದ. ಬಂದು ಶರ್ಟ್ ಎಲ್ಲ ಅರ್ಧ ಹಾಕೊಂಡು ಅವ್ರಿಗೆ ಮಾಡ್ಕೊಂಡು ನೀನು- ಆ ಹುಡುಗಿನ ಪ್ರಿಯಾ ಅಂತ ಅವ್ರ ಮೆಸೇಜ್. ಅವ್ನ ಪ್ರೊಫೈಲೇ ತೆಗೀರಿ, ಅವ್ನ ಫೋನಲ್ಲೇ ತೆಗೀರಿ. ನಿನ್ ಫೋನ್ ಕೊಡು. ನನ್ ಫೋನ್ ಯಾಕೆ ಕೊಡ್ಬೇಕು? ಅವ್ನ ಫೋನ್ ಕೊಡಕ್ಕೆ ಹೇಳು. ನನ್ ಫೋನ್ ಯಾಕೆ ಕೊಡ್ಬೇಕು? ತೋರ್ಸು. ತಗೋ. ಇವಾಗ ಅಷ್ಟೊಂದು ನ್ಯಾಯ Open ಮಾಡ್ಕೊಡು phone ನ. ಓಪನ್ ಮಾಡಿ ನೋಡಿ. ನೋಡೋಣ. ನಿನ್ ಫೋನ್ ಅಲ್ಲಿ ಮಾಡಿರೋ ಮೆಸೇಜ್ ನಿನ್ ಹತ್ರ ಇರುತ್ತೆ ತಾನೇ? ಓಪನ್ ಮಾಡ್ಕೊಡಿ ಇಲ್ಲಿ. ತಗೋ ನೋಡು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪ್ರಿಯಾ ಅಂತ ಅವಳು ಪ್ರೊಫೈಲು. ಪ್ರಿಯಾ ಅಂತ ನನ್ನ ಫ್ರೆಂಡ್ ಇವಳು ನೋಡು. ಇವನೇ ಕಳ್ಸಿದಾನೆ, ಹಾರ್ಟ್ ಎಲ್ಲ ಕಳ್ಸವನೆ ಅವಳಿಗೆ. ಹೇಳಿ ಅಮ್ಮ, ನಾನು ಯಾರಿಗೂ ಮೆಸೇಜ್ ಮಾಡಿಲ್ಲಮ್ಮ. ನಾನ್ ಯಾರಿಗೂ ಮೆಸೇಜ್ ಮಾಡಿಲ್ಲಮ್ಮ. ಅವ್ರು ಬಂದು ಕೇಳ್ತಾ ಇರೋದು ಕರೆಕ್ಟ್ ತಾನೆ? ನಾನ್ ಯಾರಿಗೂ ಮೆಸೇಜ್ ಮಾಡಿಲ್ಲ. ಇದು ಅದೇನ ಅವಳು ನನ್ನ ಫ್ರೆಂಡು, ನನಗೂ ಏನು ಹೇಳಿಲ್ಲ. ಡೈರೆಕ್ಟ್ ಆಗಿ ಅವ್ರನ್ನ ಕಳ್ಸವ್ರೆ ಮನೆ ಹತ್ರ. ತಪ್ಪು ಆಗೋಯ್ತೆ, ಇಂಥ ಶಿಕ್ಷೆ ನನ್ಗಾಯ್ತೆ. ಇಲ್ಲಮ್ಮ. ಮಾಡ್ದೆ ನಿನ್ ಮೊಬೈಲ್ ಅಲ್ಲಿ ಹೆಂಗೋ ಬಂತು? ಮೆಸೇಜ್ ಹೋಗುತ್ತೆ. ನಾನ್ ಅದಕ್ಕೆ ನಾನು ಅದಿರಿದ ಮೇಲೆ ತಾನೇ ಇರೋದು. ನಾನ್ ಯಾರಿಗೂ ಮೆಸೇಜ್ ಮಾಡಿಲ್ಲ. ಮತ್ತೆ ಅದ್ ಹೆಂಗ್ ಬಂತು? ಏನ್ ಹೇಳ್ತೀರಿ? ಹೆಂಗ್ ಬಂತು? ಹೆಂಗ್ ಬಂತು?
ನಾನು ಕೆಟ್ಟವಳು ಆಗ್ತಾ ಇದ್ದೀನಾ? ಅವಳಿಗೆ ಏನಂದ ಒಳ್ಳೆ ಅಪ್ಪ ಅಮ್ಮ ಮಕ್ಕಳು ಹುಟ್ಟಬೇಕು ಅದೆಲ್ಲಾನು ಬೇಕಾ ನನ್ಗೆ ಇವಾಗ? ನಾನ್ ಮಾಡಿಲ್ಲ ಅಂತ ಹೇಳ್ತಾ ಇಲ್ವೇನಮ್ಮ, ನಾನ್ ಯಾಕಮ್ಮ ಮಾಡ್ಲಿ? ದರ್ಶು ನಿನ್ನ ಇದರಿಂದ ಹೋಗಿರೋದು ಇವತ್ತು ಇವಾಗ್ಲೇ ನೋಡ್ತಾರ ಮೆಸೇಜ್ ಸುಮ್ನಾಗ್ಬಿಟ್ಟು ಬೇರೆ ಏನ್ ಚಾಟ್ ಐ ಲವ್ ಯುವರ್ ಕಂಟೆಂಟ್ಸ್ ಅಂತ ಅನ್ಬಿಟ್ಟು ಕೇಳಿದಾಳೆ. ಇವನು ಥ್ಯಾಂಕ್ ಯು ಮೀನ್ಸ್ ಅ ಲಾಟ್, ಕ್ಯಾನ್ ವಿ ಡೇಟ್ ಅಂತ ಕೇಳ್ತಾವನೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನ್ ಇದ್ರಲ್ಲೆಲ್ಲ ಹೆಣ್ಮಕ್ಳ ವಿಷಯದಲ್ಲಿ ಯಾರಾದ್ರೂ ಆಟಾಡ್ತಾರೇನೋ? ಹೊಟ್ಟೆ ಅನ್ನ ತಿಂತೀಯ, ಏನ್ ತಿಂತೀಯ ನೀನು? ನಾನು ಯಾರಿಗೂ ಮೆಸೇಜ್ ಮಾಡಿಲ್ಲಮ್ಮ. ನೀನ್ ಇದೇ ಇಷ್ಟು ಮಾತ್ರ ಭವಿತನ್ಗೆ ಯಾರಾದ್ರೂ ಮಾಡಿದ್ರೆ ನೀನ್ ಸುಮ್ನಿರ್ತಿದ್ದ ನೀನು? ನಾನು ಯಾರಿಗೂ ಫೋನಲ್ಲಿ ಹೆಂಗ್ ಬಂತು ನಿನ್ಗೆ? ನೀನೇನಾದ್ರೂ ಮಾಡ್ದ? ನಾನೇನಕ್ ಮಾಡಿ ನಿನ್ ಫೋನ್ ನಾನು ಯಾವತ್ತಾದ್ರೂ ತಗೊಂಡು ಯೂಸ್ ಮಾಡಿದೀನ? ನಾನು ಯಾರಿಗೂ ಮೆಸೇಜ್ ಮುಚ್ಕೊಂಡ್ ಕರೆಕ್ಟ್ ಆಗಿ ಮಾತಾಡೋ. ಈಗ ಅವ್ರ ಮುಂದೆ ನನಗ್ ಮಾನ ಹೋಗ್ತಿದೆ. ಇಷ್ಟೊತ್ತ ಹುಡುಗ ಹತ್ರ ನಾನು ವಾದ ಮಾಡಿದ್ದೀನಿ. ಕರ್ಸೋದಲ್ಲಪ್ಪ, ನೀನ್ ಮೆಸೇಜ್ ಮಾಡಿದ್ರೆ ಅವಾಗ ನಿನ್ ಫೋನ್ ಅಲ್ಲೇ ತೋರ್ಸಿದೀನಿ ತಾನೆ. ನಿನ್ ಫೋನ್ ಅಲ್ಲೇ ತೋರ್ಸಿದ್ಮೇಲೆ ನಿನ್ ಫೋನ್ ಇಂದ ಅವ್ರು ಮೆಸೇಜ್ ಮಾಡಿರೋದು. ಅವರು ನಾನು ಇದುವರೆಗೂ ನೋಡೇ ಇರ್ಲಿಲ್ಲ ಪ್ರಿಯಾ ಅಣ್ಣ ಅಂತ. ಅವಳು ಫೋನ್ ಮಾಡಿ ಏನಾದ್ರು ಪ್ಲಾನ್ ಮಾಡ್ತಾ ಇದ್ಯಾ? ಪ್ಲಾನ್ ಮಾಡ್ತಾ ಇದೀನಿ ಅಂತ ಗೊತ್ತಾಗ ಲೋ, ಹೆಣ್ಮಕ್ಳ ಮೇಲೆ ಕೈ ಎತ್ತದಲ್ಲ, ಮಾತಾಡ್ತೀನಿ ಅಂತಾನೆ ಮಾತಾಡೋ. ಏನಂದೆ ನಾನು? ನಿಧಾನವಾಗಿ ಮಾತಾಡಿ ಅಂದ್ರೆ ತಾನೆ. ಏನು ಕೈ ಎತ್ಕೊಂಡು ಹೋಗ್ತಾ ಇದ್ದೀರಾ? ನಗ್ತಾ ಇದೆಯಾ ಈಗ? ಏನಾದ್ರು ಪ್ರಿಯಾ ನೋಡು, ನನ್ನ ಫ್ರೆಂಡೇ ಮೆಸೇಜ್ ಮಾಡಿದ್ದು ನಾನು. ಸಾರಿ ಬ್ರದರ್, ನನ್ನ ಫ್ರೆಂಡ್ ಅವ್ರ ಅಣ್ಣ. ಶರ್ಟ್ ಎಲ್ಲ ಹಾಕ್ಬಿಟ್ರಿ. ಅಷ್ಟೇ ತಾನೆ. ಬಾ ಬ್ರೋ ಹೋಗೋಣ. ನಿನ್ಗೂ ಗೊತ್ತಿತ್ತಾ ಏನಾದ್ರು? ನನಗೆ ಎಲ್ಲಿ ಗೊತ್ತಿತ್ತು? ಯಾರಿಗೂ ಗೊತ್ತಿಲ್ಲ. ನಾನ್ ಬೆಳಗ್ಗೆ ನೋಡಮ್ಮ, ಇಲ್ಲಿ ಕೆರ್ದಿರೋದಲ್ಲ ಇಲ್ಲಿದೆ. ಎಲ್ಲೆಲ್ಲಿ ಏನೇನ್ ಕೆರ್ದವ್ರೆ ತೋರಿಸು. ತೋರಿಸಿ ನೀಟಾಗಿ. ಫ್ರೆಂಡ್ಸ್, ಆಕ್ಚುಲಿ ದಚ್ಚು ಅವ್ರನ್ನ ಬೆದ್ರಿಸ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಅಲ್ಲಿ ಸರಿ, ಬೆದ್ರಿಸಿ. ಆಯ್ತು ಆಯ್ತು. ಒಂದ್ ನಿಮಿಷ ಬನ್ನಿ. ಬನ್ರಿ. ಸರಿ, ಆಯ್ತು, ಮಾಡ್ತೀನಿ. ಆಯ್ತು ಮಾಡಿ. ಒಳ್ಳೆ ರೌಡಿ ತರ ಬರ್ತೀಯಲ್ಲ. ಅದೇ ಹಂಗೂ ಮೆಸೇಜ್ ಮಾಡಿದ್ದೀನಿ. ಅವ್ರ ಅಣ್ಣನ್ ಕರ್ಸ್ಬಿಟ್ಟು ಹಿಂಗ್ ಪ್ಲಾನ್ ಮಾಡೋಣ ಅಂತ ಮಾಡಿದ್ವಿ ನಾವು. ಅವರು ಒಪ್ಕೊಂಡ್ರು. ಸರಿ ಆಯ್ತು ಅಂದ್ಬಿಟ್ಟು ನಿನ್ ಮೇಲೆ ಹಿಂಗ್ ಪ್ಲಾನ್ ಮಾಡಿದ್ವಿ. ಗೈಸ್ ಹೆಂಗಿತ್ತು ನೋಡಿ. ನಾನು ನನ್ನ ಅಣ್ಣನ್ ನನ್ನ ಫ್ರೆಂಡ್ ಅವ್ರ ಅಣ್ಣ ಇಬ್ರು ಸೇರ್ಕೊಂಡು ಇಲ್ಲ ಕರ್ಸಿ ಚೆನ್ನಾಗಿ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ಗೊತ್ತಾ, ಇಲ್ಲ ನನ್ನ ಫ್ರೆಂಡ್ ಅವ್ರ ಅಣ್ಣಂದು ಪ್ರತಿಭೆ ತೋರಿಸ್ತಿದ್ದು ನಾನು ಹೆಂಗ್ ಮಾಡ್ತಾರೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಮಾಡ್ತೀನಿ ಫ್ರೆಂಡ್ ಅವರು. ಇರ್ಲಿ ಸರ್, ಬನ್ನಿ ಸರ್, ಮನ್ಸಲ್ಲ ನಾನ್ ಮಾಡಿದಾಗ ತಗೊಂಬೇಕು. ಏನ್ ತಗೊಳೋದಿಲ್ಲ. ಬನ್ನಿ. ನೀವೆಲ್ಲಿರೋದು? ಸರಿ, ತಗೊಂತೀನಿ. ಶರ್ಟ್ ಎಲ್ಲ ನೀನು ಸುಮ್ನೆ ಇದೆಯಲ್ಲಮ್ಮ. ನನಗೇನೋ ಗೊತ್ತು ಅವ್ರು సరిపోయింది. హీరో విలన్ కొట్టుకుని కామెడీని చంపేసినట్టు నా మీద పడతారే. ಏನು ಅಂತ ಅನ್ನೋ ರೀತಿ. ಸರಿ ಆಯ್ತು, ವಿಡಿಯೋ ಕ್ಲೋಸ್ ಮಾಡು. ಸರಿ ನಿಮ್ಮ ಹೆಸರು ಗೊತ್ತಿಲ್ಲ? ಮನೋಜ್ ಅಂತ. ಸರಿ ಆಯ್ತು ಮನೋಜ್ ಅವರೇ, ಸರಿನಾ? ಗಾಯ್ಸ್ ಅದೆಲ್ಲ ಆಯ್ತು, ಪರ್ಸನಲ್ ಕೊಡ್ತೇವೆ. ಸರಿ, ನಾನು ಮಾಡ್ತೀನಿ. ಗಾಯ್ಸ್ ಇವ್ರು ಏನೇ ಹೇಳ್ಕೊಳ್ಳಿ, ನಾವು ಆ ಚಾಲೆಂಜ್ ತಗೊಳಕ್ ರೆಡಿ ಇದೀವಿ. ನೆಕ್ಸ್ಟ್ ವಿಡಿಯೋಸ್ ಇಂದ ಮನೋಜ್ ನನ್ನ ಜೊತೆಗೆ ಇದ್ದೇ ಇರ್ತಾರೆ. ನನ್ನ ಬ್ಯಾಕ್ ಪವರ್ ಸಪೋರ್ಟ್ ಎಲ್ಲ ನೆಕ್ಸ್ಟ್ ಮನೋಜ್ ಇರ್ತಾರೆ. ಯಾರು ಏನು ಮಾಡಕ್ಕಾಗಲ್ಲ. ನಮ್ಮ ಅಣ್ಣ ಮಾಡೋದೆಲ್ಲ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತ ಭಯ ಪಡ್ಬೇಕು, ಅದ್ರ ಬಿಡ್ಬೇಕು ಹಂಗೆ ಅವನು. ಸರಿ ಗೈಸ್, ಓಕೆ, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡೋಣ. ಸರಿ ಆಯ್ತು, ನೆಕ್ಸ್ಟ್ ನಾನು ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಸಖತ್ ಪ್ಲಾನ್. ಬಾಯ್ ಬಾಯ್.